ಕಾರಿನ ಮೇಲೆ ಬರೆದ RWD, FWD ಮತ್ತು 4WDಯ ಅರ್ಥವೇನು ಗೊತ್ತೇ? ಎಲ್ಲ ಕಾರಿನ ಕಂಪನಿಗಳು FWD, RWD ಮತ್ತು 4WDನಂತಹ ಪದಗಳನ್ನು ಬರೆಯುತ್ತವೆ. ಅದರಲ್ಲಿ ಏನಾದರೂ ಅರ್ಥವಿದೆಯೇ? ಈ ಪದಗಳ ಪೂರ್ಣ ರೂಪ ಏನು ಮತ್ತು ಅವುಗಳ ಕಾರ್ಯವೇನು ಎಂದು ಇಂದು ನಾವು ನಿಮಗೆ ವಿವರಿಸುತ್ತೇವೆ. ನೀವು ಹೊಸ ಕಾರನ್ನು ಖರೀದಿಸಲು ಯೋಚಿಸುತ್ತಿದ್ರೆ ಕಾರಿನಲ್ಲಿ ಲಭ್ಯವಿರುವ ತಂತ್ರಜ್ಞಾನ ಮತ್ತು ವಿವಿಧ ಡ್ರೈವಿಂಗ್ ಮೋಡ್ಗಳ ಬಗ್ಗೆ ಸರಿಯಾದ ಮಾಹಿತಿಯನ್ನು ತಿಳಿದುಕೊಳ್ಳುವುದು ಬಹಳ ಮುಖ್ಯ. ಸರಿಯಾದ ಮಾಹಿತಿ ಇಲ್ಲದೆ ನೀವು ಹೊಸ ಕಾರು ಖರೀದಿಸಿದ್ರೆ ಬಳಿಕ ಪಶ್ಚಾತ್ತಾಪ ಪಡಬೇಕಾಗುತ್ತೆ. ನೀವು ಕಾರಿನ ಮೇಲೆ RWD, FWD ಮತ್ತು 4WDನಂತಹ ಪದಗಳನ್ನು ಬರೆದಿರುವುದನ್ನು ನೋಡಿರಬಹುದು. ಹಾಗಾದ್ರೆ FWD ಎಂದ್ರೇನು? ಈ 3 ಅಕ್ಷರಗಳ ಪೂರ್ಣ ರೂಪವೆಂದ್ರೆ ಫ್ರಂಟ್ ವೀಲ್ ಡ್ರೈವ್. ಈ ಸೆಟಪ್ ಅನ್ನ ಬಳಸಿದ ಕಾರಿನಲ್ಲಿ ಎಂಜಿನ್ ನೇರವಾಗಿ ಮುಂಭಾಗದ ಟೈರ್ಗೆ ಶಕ್ತಿಯನ್ನ ಕಳಿಸುತ್ತೆ. ಈ ಸೆಟಪ್ ಸಾಮಾನ್ಯವಾಗಿ ಫ್ಯಾಮಿಲಿ ಕಾರು ಮತ್ತು ಕಾಂಪ್ಯಾಕ್ಟ್ ಕಾರುಗಳಲ್ಲಿ ಕಂಡುಬರುತ್ತವೆ. ಇತರ ಡ್ರೈವಿಂಗ್ ಮೋಡ್ಗಳಿಗೆ ಹೋಲಿಸಿದ್ರೆ ಈ ಸೆಟಪ್ನೊಂದಿಗೆ ವಾಹನವು ಹೆಚ್ಚು ಮೈಲೇಜ್ ನೀಡುತ್ತೆ. ಇದಲ್ಲದೆ ಫ್ರಂಟ್ ವೀಲ್ ಡ್ರೈವ್ ಕಾರು ಚಾಲಕನಿಗೆ ಜಾರು ರಸ್ತೆಯಲ್ಲಿ ಅತ್ಯುತ್ತಮ ಹಿಡಿತವನ್ನ ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತೆ. ಉದಾಹರಣೆಗೆ ಮಾರುತಿ ಸುಜುಕಿ, ವ್ಯಾಗನಾರ್, ಟಾಟಾ ನೆಕ್ಸಾನ್ ಮತ್ತು ಹ್ಯುಂಡೈ i20 ಇತ್ಯಾದಿ. ಇನ್ನು RWD ಎಂದ್ರೇನು? ಈ 3 ಅಕ್ಷರಗಳ ಪೂರ್ಣ ರೂಪ ಏನಂದ್ರೆ ರೇರ್ ವೀಲ್ ಡ್ರೈವ್. ಈ ರೀತಿಯ ಸೆಟಪ್ ಹೊಂದಿರುವ ವಾಹನದಲ್ಲಿ ಎಂಜಿನ್ ನೇರವಾಗಿ ವಾಹನದ ಹಿಂಭಾಗದ ಟೈರ್ಗೆ ಶಕ್ತಿಯನ್ನ ಕಳಿಸುತ್ತೆ. ಈ ಸೆಟಪ್ ಹೆಚ್ಚಾಗಿ ಟ್ರಕ್ಗಳು, ಸ್ಪೋರ್ಟ್ಸ್ ಕಾರ್ಗಳು ಮತ್ತು ಸೆಡಾನ್ಗಳಲ್ಲಿ ಕಂಡುಬರುತ್ತೆ. ಇದರಲ್ಲಿ ಮುಂಭಾಗದ ಚಕ್ರಗಳು ಮುಕ್ತವಾಗಿರುತ್ತೆ. ಟೊಯೋಟಾ ಇನ್ನೋವಾ ಹೈಕ್ರಾಸ್, ಮಹೀಂದ್ರಾ ಬೊಲಾರೋ ಮತ್ತು ಮಹೀಂದ್ರಾ ಸ್ಕಾರ್ಪಿಯೋ ಕ್ಲಾಸಿಕ್ ಕಾರ್ಗಳು ಈ ವೈಶಿಷ್ಟ್ಯವನ್ನ ಒಳಗೊಂಡಿದೆ. ಇನ್ನು 4WD ಎಂದ್ರೇನು? ಇದರ 3 ಅಕ್ಷರಗಳ ಪೂರ್ಣ ಅರ್ಥ 4 ವೀಲರ್ ಡ್ರೈವ್. 4 ಚಕ್ರ ಚಾಲನದೊಂದಿಗೆ ಬರುವ ಕಾರಿನಲ್ಲಿ ಎಂಜಿನ್ ಎಲ್ಲಾ 4 ಚಕ್ರಗಳಿಗೆ ಶಕ್ತಿಯನ್ನ ಕಳಿಸುತ್ತೆ. 4WDಯನ್ನ 4*4 ಎಂದು ಕೂಡ ಕರೆಯಲಾಗುತ್ತೆ. ಆಫ್ ರೋಡಿಂಗ್ನಂತಹ ಸವಾಲುಗಳಿಗೆ ಸಿದ್ಧವಾಗಿರುವ ವಾಹನಗಳಲ್ಲಿ ಈ ವೈಶಿಷ್ಟ್ಯವನ್ನ ನೀಡಲಾಗಿದೆ. ಈ ವೈಶಿಷ್ಟ್ಯವು ಹೆಚ್ಚಾಗಿ SUVಗಳಲ್ಲಿ ಕಂಡುಬರುತ್ತೆ. ಈ ವೈಶಿಷ್ಟ್ಯದ ಸಹಾಯದಿಂದ ವಾಹನವು ಮಣ್ಣು ಮತ್ತು ಗುಡ್ಡಗಾಡು ಪ್ರದೇಶಗಳಲ್ಲಿ ಆರಾಮವಾಗಿ ಚಲಿಸಬಹುದು. ಉದಾಹರಣೆಗೆ ಮಹೀಂದ್ರಾ ಥಾರ್, ಮಾರುತಿ ಜಿಮ್ಮಿ ಕಾರಿನಲ್ಲಿ ಈ ವೈಶಿಷ್ಟ್ಯವನ್ನ ನೀಡಲಾಗಿದೆ.